ಗೆ ಜಾವ ರೆಕಾರ್ಡ್ ಸಬ್ಮಿಷನ್ ಇತ್ತು ಅಂತ ಬರಿತಾ ಇದ್ಲು. ಆಮೇಲೆ ಅವಳ ಫ್ರೆಂಡ್ ಬಂದು ಹೇಳಿದ್ಲು ನಾಳೆ ಸಬ್ಮಿಷನ್ ಇಲ್ಲ ಅಂತ ಹೇಳಿದ್ಲು. ಅಂದ್ಬಿಟ್ಟು ನಾವು ಹಂಗೆ ಹೊರಗಡೆ ಹೋಗೋಣ, ಇವತ್ತು ಸಾರಿಕಾ ಡೇ ಅದು ಹೊಸ್ದಾಗಿ ಓಪನ್ ಆಗಿತ್ತು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗ್ಬೇಕಾದ್ರೆ ಅಲ್ಲಿ ತನಕ ಹೋಗೋದು ತುಂಬ ಸುಸ್ತಾಗುತ್ತೆ ಅಂತ ಅಲ್ಲಿ ಕಬ್ನಲ್ಲಿ ಕುಡಿದ್ವಿ. ಕಬ್ನಲ್ಲಿ ಕುಡಿದು ಅಲ್ಲೋಗಿ ತುಂಬ ಥರ ವೆರೈಟಿ ನೋಡಿದ್ವಿ. ಬಟ್ ನಮ್ಗೆ ಯಾವುದು ಲೈಕ್ ಆಗಿಲ್ಲ. ಸ್ಯಾಂಡ್ವಿಚ್ ಮತ್ತು ಮಿಲ್ಕ್ ಶೇಕ್ ಲೈಕ್ ಆಗಿತ್ತು. ಬಟ್ ಅಲ್ಲಿ ಮಿಲ್ಕ್ ಶೇಕಲ್ಲಿ ಐಸ್ ಕ್ರೀಮ್ ಇರಲ್ಲ ಅಂತ ಹೇಳಿದ್ರು. ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ವೆಜ್ ಮ್ಯಾಗಿ ತೊಗೊಂಡು, ಬಟ್ ವೆರೈಟಿಯಾಗಿರುತ್ತೆ ಅಂತ ತೊಗೊಂಡ್ವಿ. ಬಟ್ ವೆರೈಟಿಯಾಗಿರಲಿಲ್ಲ. ಆಮೇಲೆ ಅನು ನಮ್ಮ ಮನೆಗೆ ಬಂದು, ಆಮೇಲೆ ರೋಡಲ್ಲಿ ಬರ್ಬೇಕಾದ್ರೆ ಎಲ್ಲ ಅವಳಿಗೆ ನನ್ನ ಸ್ಕೂಲ್ ಮೆಮೊರಿ ಎಲ್ಲ ಹೇಗಿತ್ತು ಅಂತೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಅನು ಬಂದು 4:15 ಆಟೋ ಸ್ಟ್ಯಾಂಡಿಗೆ ಬಿಟ್ಕೊಟ್ಟೆ. ಸಂಜೆ 4:15 ಮೇಲೆ ಮಳೆ ಜೋರಾಗಿ ಬಂತು. ಸಿಕ್ಕಾಬಟ್ಟೆ ಫುಲ್ಲು ಮೋಡ ಎಲ್ಲ ಮುಚ್ಕೊಂಡಿತ್ತು. ಅದು ಅಲ್ಲದೆ ಇವತ್ತು ಮಳೆ ಜೋರಾಗಿ ಬಂದಿತ್ತು. ಅಲ್ಲದೆ ನಾನು ಚೆನ್ನಾಗಿ ನೆಂದೆ. ಫಸ್ಟ್ ಮಳೆಯಲ್ಲೂ ನೆಂದೆ, ಎರಡನೇ ಮಳೆಯಲ್ಲೂ ನೆಂದೆ ಚೆನ್ನಾಗಿ. ಇದು ಎರಡನೇ ಮಳೆಯಲ್ಲಿ ಏನಂತಂದರೆ ಇವತ್ತು ಆಣೆಕಲ್ಲೆಲ್ಲ ಬಿದ್ದಿತ್ತು, ಅದನ್ನೆಲ್ಲ ಎತ್ಕೊಂಡಿದ್ದೆ. ಆಣೆಕಲ್ಲನ್ನು ತುಂಬ ನಾವು ಚೈಲ್ಡ್ಹುಡ್ ಇದ್ದಾಗ ಬಿದ್ದಿದ್ದು, ಬಟ್ ಇವತ್ತು ಬಿದ್ದಿದ್ದು. ನಾನು ಎತ್ಕೊಂಡು ಚೆನ್ನಾಗಿ ಆಟ ಆಡಿದೆ. ನಮ್ಮ ಅಮ್ಮ ಎಲ್ಲ ಎತ್ಕೊಂಡು ಸೇವ್